ಗೌರವಾನ್ವಿತ ಉಪನ್ಯಾಸಕ ಮಿತ್ರರೇ ಹಾಗೂ ಪ್ರಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ PUC ತರಗತಿಗಳಿಗೆ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ವಿಭಾಗದಲ್ಲಿನ ಮೊದಲನೇ ಅಧ್ಯಾಯದ 1 ಅಂಕದ ಪ್ರಶ್ನೋತ್ತರಗಳನ್ನು ಸರಳವಾಗಿ ಪರೀಕ್ಷೆಗೆ ಸಹಾಯವಾಗುವ ರೀತಿಯಲ್ಲಿ ವಿವರಿಸಲು ಪ್ರಯತ್ನಿಸಿದ್ದೇನೆ. ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ಅದರ ಫಲಾನುಭವಿಗಳಾಗಿದ್ದೀರಿ ಎಂದು ಆಶಿಸುತ್ತೇನೆ. ಈ ಸಂಚಿಕೆಯಲ್ಲಿಯೂ 2 ಅಂಕದ ಪ್ರಶ್ನೋತ್ತರಗಳನ್ನು ವಿಸ್ತೃತವಾಗಿ ಚರ್ಚಿಸಲಿದ್ದೇನೆ. ಹಾಗಿದ್ರೆ ಬನ್ನಿ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಪದವಿ ಪೂರ್ವ ಇಲಾಖೆಯಿಂದ ಪ್ರಕಟಿಸಲ್ಪಟ್ಟ ಪರಿಷ್ಕೃತ ಪ್ರಶ್ನಾಕೋಶದಲ್ಲಿನ ಪ್ರಶ್ನೆಗಳನ್ನೇ ಇಲ್ಲಿ ಮುಖ್ಯವಾಗಿ ಚರ್ಚಿಸಲಿದ್ದೇನೆ. ಮುಖ್ಯ ಪ್ರಶ್ನೆ ಸಂಖ್ಯೆ 5. ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ ಇರ್ತವೆ. ಒಟ್ಟಾರೆಯಾಗಿ ಈ ಮೊದಲನೇ ಅಧ್ಯಾಯದಲ್ಲಿ 6 ಪ್ರಶ್ನೆಗಳದಾವು. ಈ ಒಂದು ವಿಡಿಯೋದಲ್ಲಿ 2 ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಬಹಳ ವಿಸ್ತೃತವಾಗಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಜೊತೆಗೆ ಹಲವಾರು ಸಲಹೆಗಳನ್ನು ಸಹಿತ ನಾನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೊದಲನೆಯ ಪ್ರಶ್ನೆಯನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. ಉತ್ತರ: ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಈ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಬಗ್ಗೆ ಚಿಕ್ಕ ವಿವರಣೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ಅಪರಿಮಿತವಾದ ಬಯಕೆಗಳು ಮತ್ತು ಮಿತ ಸಂಪನ್ಮೂಲಗಳಿಂದ ಉದ್ಭವವಾಗುವ ಆಯ್ಕೆಯ ಸಮಸ್ಯೆಯನ್ನು ನಾವು ಆರ್ಥಿಕ ಸಮಸ್ಯೆ ಅಂಥೇಳಿ ಕರಿತೇವೆ. ಅಂದ್ರೆ ಆಯ್ಕೆಯ ಸಮಸ್ಯೆಯೇ ಏನಂತ ಹೇಳ್ತೇವೆ ಅಂತಂದ್ರೆ ಒಂದು ಅರ್ಥವ್ಯವಸ್ಥೆಗೆ ಆಗುವಂತಹ ಆರ್ಥಿಕ ಸಮಸ್ಯೆ ಅಂತ ಹೇಳ್ತೇವೆ. ಅಂದ್ರೆ ವೈಯಕ್ತಿಕ ವ್ಯಕ್ತಿಗೆ ಮಿತವಾದಂತಹ ಸಂಪನ್ಮೂಲಗಳಲ್ಲಿ ಅವನ ಅಪರಿಮಿತ ಬಯಕೆಯನ್ನು ಈಡೇರಿಸಿಕೊಳ್ಳೋದು ಆಯ್ಕೆಯ ಸಮಸ್ಯೆ ಆದ್ರೆ, ಅದೇ ರೀತಿ ಒಂದು ಆರ್ಥಿಕತೆಗೂ ಕೂಡ ಮಿತವಾದಂತಹ ಸಂಪನ್ಮೂಲಗಳಲ್ಲಿ ಎಲ್ಲ ರೀತಿಯ ಆರ್ಥಿಕತೆಗೆ ಬೇಕಾಗುವಂತಹ ಏನು ಅಂತಂದ್ರೆ ಅವಶ್ಯಕತೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ಈ 3 ಸಮಸ್ಯೆಗಳೇನದಾವಲ್ರಿ ಉದ್ಭವವಾಗ್ತಾವು. ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಗೆ ಇದು ಒಂದು ನಿಖರವಾದಂತಹ ಮೂಲಭೂತವಾದಂತಹ ಸಮಸ್ಯೆ ಅಂತ ಹೇಳ್ಬೋದು. ಆರ್ಥಿಕ ವ್ಯವಸ್ಥೆಯು ಅದು ಸರಳ ಆರ್ಥಿಕ ವ್ಯವಸ್ಥೆ ಆಗಿರಲಿ ಅಥವಾ ಸಂಕೀರ್ಣ ಆರ್ಥಿಕ ವ್ಯವಸ್ಥೆ ಆಗಿರಲಿ, ಬಂಡವಾಳಶಾಹಿ ಅಥವಾ ನಿಯಂತ್ರಿತ ಅಥವಾ ಮಿಶ್ರ ಆರ್ಥಿಕತೆಯಾಗಿರಲಿ, ಅಥವಾ ಅಭಿವೃದ್ಧಿ ಹೊಂದಿದ ಅಥವಾ ಹಿಂದುಳಿದ ಆರ್ಥಿಕತೆಯಾಗಿರಲಿ, ಯಾವುದೇ ಆರ್ಥಿಕತೆ ಇದ್ದರೂ ಕೂಡ ಈ 3 ಪ್ರಮುಖ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲೇಬೇಕಾಗ್ತತಿ. ಎಲ್ಲ ಆರ್ಥಿಕ ವ್ಯವಸ್ಥೆಗಳಿಗೂ ಕೂಡ ಈ 3 ಆರ್ಥಿಕ ಸಮಸ್ಯೆಗಳು ಉದ್ಭವ ಆಗ್ತಾವು ಅನ್ನೋದನ್ನು ಗಮನವಿಟ್ಟು ನೀವು ಗಮನಿಸಬೇಕಾದಂಥ ವಿಷಯ. ಇನ್ನು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾನು ಅಚ್ಚುಕಟ್ಟಾಗಿ ವಿಷಯವನ್ನು ವಿವರಿಸಿದ್ದೇನೆ. ಆಸಕ್ತರು ವೀಕ್ಷಿಸ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಮೇಲ್ ಕಾಣುವಂತಹ ಐಕಾರ್ಡ್ನಲ್ಲೂ ಕೂಡ ಸಜೆಷನ್ನಲ್ಲೂ ಸಹಿತ ನಾನು ಅವುಗಳನ್ನು ಲಿಂಕನ್ನು ಹಾಕಿರ್ತೇನೆ. ಅವಶ್ಯವಿದ್ದವರು ಆಸಕ್ತರು ಬಳಸ್ಕೊಳ್ಳಿ ಅನ್ನೋದೇ ನನ್ನ ಆಶಯ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ ಮುಖ್ಯವಾಗಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ತಿಳಿಸಿ ಅನ್ನೋದು. ಇಲ್ಲಿ ವ್ಯತ್ಯಾಸಗಳನ್ನು ನಾವು ಯಾವಾಗೂ ಉತ್ತರವನ್ನು ಬರೆಯೋ ಹೊತ್ತಿಗೆ ವಿದ್ಯಾರ್ಥಿಗಳು ಗಮನಿಸಬೇಕು. ಯಾವಾಗಲೂ 2 ಭಾಗಗಳನ್ನು ಮಾಡಿ 2 ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸವನ್ನು ಹೇಳೋ ಹೊತ್ತಿಗೆ ಆ 2 ಪರಿಕಲ್ಪನೆಗಳ ಬಗ್ಗೆ ಭಾಗಗಳನ್ನು ಮಾಡಿ ಬರೆಯೋದು ಭಾಳ ಸೂಕ್ತವಾದದ್ದು ಮತ್ತು ಅದು ಮೌಲ್ಯಮಾಪಕರನ್ನು ಆಕರ್ಷಿಸ್ತತಿ. ನೇರವಾಗಿ ವಿಷಯ ಹೋಗಿ ಮುಟ್ಟು ಹಂಗಾಗ್ತತಿ. ಹಾಗಾಗಿ ವ್ಯತ್ಯಾಸದ ಪ್ರಶ್ನೆ ಕೇಳಿದರೆ ಯಾವುದೇ ರೀತಿಯಾದಂತಹ ಪ್ಯಾರಾಗ್ರಾಫ್ನಲ್ಲಿ ಬರೀಲಿಕ್ಕೆ ಹೋಗಬೇಡ್ರಿ. ದಯವಿಟ್ಟು ಈ ರೀತಿ ಕಾಲಮ್ಗಳನ್ನು ಹಾಕಿ ಬರೆದ್ರೆ ಹೆಚ್ಚು ಅಂಕಗಳನ್ನು ಅಥವಾ ಆಕರ್ಷಣೆಯನ್ನು ನೀವು ಗಳಿಸಬಹುದು ಅನ್ನೋದು ನನ್ನ ಆಶಯ. ಆ ದೃಷ್ಟಿಕೋನದಲ್ಲಿ ನಾನು ಭಾಗಗಳನ್ನು ಮಾಡಿ ವಿವರಿಸ್ತಾ ಹೋಗಿದ್ದೇನೆ. ಮತ್ತು ಅದ್ರ ಜೊತೆಗೆ ಮತ್ತೊಂದು ಎಡಿಷನ್ ಏನು ಅಂತಂದರೆ, ಯಾವ ಆಧಾರದ ಮೇಲೆ, ಇಲ್ಲಿ ಒಂದು ಸ್ವಲ್ಪ ಕೆಳಗೆ ಬಂದೈತಿ, ಅಂದರೆ ಆಧಾರ, ಯಾವ ಆಧಾರದ ಮೇಲೆ ಈ ವ್ಯತ್ಯಾಸ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ವಿವರಿಸ್ತೇವೆ ಅನ್ನೋದನ್ನು ಸಹಿತ ನಾನು ಇಲ್ಲಿ ಕೊಟ್ಟೇನೆ.
ಇನ್ನು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ಒಂದೊಂದಾಗಿ ನೋಡೋದಾದ್ರೆ, ಆಧಾರದ ಮೇಲೆ ಮೊದಲನೇ ವ್ಯತ್ಯಾಸ, ಅರ್ಥದ ಆಧಾರದ ಮೇಲೆ ನಾವು ವ್ಯತ್ಯಾಸವನ್ನು ನೋಡೋದಾದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿನ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಅಂದರೆ ಸಣ್ಣ ಸಣ್ಣ ಘಟಕಗಳು ಅಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಘಟಕಗಳು, ವೈಯಕ್ತಿಕ ಅನುಭೋಗಿ, ಒಂದು ಉದ್ಯಮ ಸಂಸ್ಥೆ, ಒಂದು ವಸ್ತುವಿನ ಉತ್ಪಾದನೆ, ಒಂದು ವಸ್ತುವಿನ ಬೆಲೆ, ಹೀಗೆ ಒಂದು ಸಣ್ಣ ಘಟಕದ ಬಗ್ಗೆ ಅಭ್ಯಾಸ ಮಾಡುವಂಥದ್ದೇ ಸೂಕ್ಷ್ಮ ಅರ್ಥಶಾಸ್ತ್ರ ಆಗೈತಿ. ಇನ್ನು ಈ ಕಡೆ ಸಮಗ್ರ ಅರ್ಥಶಾಸ್ತ್ರವನ್ನು ನೋಡೋದಾದ್ರೆ, ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂಥದ್ದಾಗೈತಿ. ಅಂದರೆ ಒಟ್ಟಾರೆಯಾದಂತಹ ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಂತಹ ಅಧ್ಯಾಯ. ಅಂದರೆ ಇದು ಒಟ್ಟು ಉದ್ಯೋಗ, ನಿರುದ್ಯೋಗ, ರಾಷ್ಟ್ರೀಯ ಆದಾಯ, ರಾಷ್ಟ್ರೀಯ ಉತ್ಪನ್ನ, ಒಟ್ಟು ಬಂಡವಾಳ, ಒಟ್ಟು ಅನುಭೋಗ, ಒಟ್ಟು ಉಳಿತಾಯ, ಒಟ್ಟು ಪೂರೈಕೆ, ಒಟ್ಟು ಬೇಡಿಕೆ, ಸಾರ್ವತ್ರಿಕ ಬೆಲೆಯ ಮಟ್ಟ ಇತ್ಯಾದಿ ಅಂಶಗಳನ್ನು ಸಮಗ್ರವಾಗಿ ಅಭ್ಯಾಸ ಮಾಡುವಂತಹ ವಿಷಯ ಅಂತ ಒಂದು ಆರ್ಥಿಕತೆ ಅಂತಂದ್ರೆ ಅದು ಸಮಗ್ರ ಅರ್ಥಶಾಸ್ತ್ರ ಆಗಿರ್ತೈತಿ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯನ್ನು ಸಮಗ್ರವಾಗಿ ಇಡಿಯಾಗಿ ಅಭ್ಯಾಸ ಮಾಡುವಂತಹ ಒಂದು ಶಾಖೆ ಆಗೈತಿ. ಇದು ಅರ್ಥದ ಮೇಲೆ ಅವುಗಳ ನಡುವಿನ ವ್ಯತ್ಯಾಸ. ಇನ್ನು ಎರಡನೇದ್ದು ಬಹಳ ಮುಖ್ಯವಾದದ್ದು ವ್ಯಾಪ್ತಿಯ ಆಧಾರದ ಮೇಲೆ ನೋಡೋದಾದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಪರಿಮಿತವಾಗೈತಿ. ಅದು ಸಣ್ಣ ಘಟಕಗಳ ಬಗ್ಗೆ ಅಥವಾ ವೈಯಕ್ತಿಕ ಘಟಕಗಳ ಬಗ್ಗೆ ಅಭ್ಯಾಸ ಮಾಡೋದ್ರಿಂದ ಅದರ ವ್ಯಾಪ್ತಿ ಮಿತ ವ್ಯಾಪ್ತಿಯನ್ನು ಹೊಂದೈತಿ ಅನ್ನೋದು ನಮಗೆ ಬಹಳ ಸುಲಭವಾಗಿ ಅರ್ಥವಾಗುವಂಥದ್ದು. ಇನ್ನು ಈ ಕಡೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದರೆ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯು ವಿಶಾಲವಾಗಿದೆ. ಅಂದ್ರೆ ಇಡೀ ಅರ್ಥವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಅಭ್ಯಸಿಸುವುದರಿಂದ ಇದರ ವ್ಯಾಪ್ತಿಯೂ ಕೂಡ ವಿಶಾಲ ಆಗೈತಿ ಅಂಥೇಳಿ ನಾವು ಹೇಳಬಹುದು. ಇನ್ನು ಮೂರನೇ ಮುಖ್ಯವಾದಂತಹ ವ್ಯತ್ಯಾಸ ಅದು ಸಮತೋಲನದ ಆಧಾರದ ಮೇಲೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಸಮತೋಲನ ವಿಶ್ಲೇಷಣೆಯಾಗಿದೆ. ಅಂದ್ರೆ ಇಲ್ಲಿ ವೈಯಕ್ತಿಕ ಘಟಕ ಅಥವಾ ಸಣ್ಣ ಘಟಕಗಳನ್ನು ಅಧ್ಯಯನ ಮಾಡೋದರಿಂದ ಸಮತೋಲನವನ್ನು ವಿವರಿಸಲಿಕ್ಕೆ ಇದು ಒಂದು ಭಾಗಶಃ ವಿಧಾನವಾಗೈತಿ ಅಂತ ಹೇಳ್ಬೋದು. ಇದು ಯಾವುದೇ ರೀತಿಯಾದ ಪರಿಪೂರ್ಣ ಸಮತೋಲನವನ್ನು ವಿವರಿಸೋದಿಲ್ಲ. ಇದು ಕೇವಲ ಒಂದು ವೈಯಕ್ತಿಕ ಘಟಕ ಅಥವಾ ಸಣ್ಣ ಘಟಕವನ್ನು ವಿವರಿಸೋದ್ರಿಂದ ಇದರ ಸಮತೋಲನದ ಒಂದು ವ್ಯವಸ್ಥೆ ಏನಾಗಿರ್ತೈತಿ ಅಂದ್ರೆ ಭಾಗಶಃ ಸಮತೋಲನದ ವಿಶ್ಲೇಷಣೆಯನ್ನು ಹೊಂದೈತಿ ಅಂತ ಹೇಳ್ಬೋದು. ಇನ್ನು ಈ ಕಡೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದರೆ, ಸಮಗ್ರ ಅರ್ಥಶಾಸ್ತ್ರವು ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಆಗೈತಿ. ಅಂದ್ರೆ ಇದು ಒಟ್ಟಾರೆ ಅರ್ಥವ್ಯವಸ್ಥೆಯನ್ನು ಅಭ್ಯಸಿಸುವುದರಿಂದ ಇಲ್ಲಿ ನಾವು ಪೂರ್ಣವಾದ ಸಮತೋಲನವನ್ನು ಕಾಣಬಹುದು. ಅದನ್ನೇ ನಾವು ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಅಂಥೇಳಿನೂ ಕರಿತೇವೆ. ಸಮತೋಲನದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗಶಃ ಆಗಿದ್ದರೆ ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯವಾಗಿರ್ತೈತಿ. ಅದು ಪರಿಪೂರ್ಣವಾದಂತಹ ಸಮತೋಲನವನ್ನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೈತಿ. ಕಾರಣ ಅದರ ವ್ಯಾಪ್ತಿಯ ಒಂದು ಕಾರಣ ಹೇಳ್ಬೋದು, ಅಥವಾ ಅದು ಒಟ್ಟಾರೆಯಾಗಿ ಇಡೀ ಅರ್ಥವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡೋದ್ರಿಂದನೂ ಕೂಡ ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯ ಸಮತೋಲನವನ್ನು ವಿಶ್ಲೇಷಿಸ್ತತಿ ಅನ್ನೋದು ಸ್ಪಷ್ಟವಾಗಿ ತಿಳಿಯುವಂತಹ ವಿಚಾರ. ಇನ್ನು ನಾಲ್ಕನೇ ವ್ಯತ್ಯಾಸ ಅಂತಂದ್ರೆ ವಿಧಾನದ ಆಧಾರದ ಮೇಲೆ ವ್ಯತ್ಯಾಸವನ್ನು ನೋಡೋಣ. ಸೂಕ್ಷ್ಮ ಆರ್ಥಿಕತೆಯ ವಿಶ್ಲೇಷಣೆ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆ ಏನು ಅಂತಂದ್ರೆ ತುಣುಕು ವಿಧಾನ ಎನ್ನಲಾಗ್ತತಿ. ಕಾರಣ ಇದರ ವ್ಯಾಪ್ತಿ ಮಿತವಾಗಿ ಇರುವುದರಿಂದ ಮತ್ತು ಆರ್ಥಿಕ ಚಲಕಗಳನ್ನು ಸಣ್ಣ ಸಣ್ಣ ಹಂತಗಳಲ್ಲಿ ಅಭ್ಯಸಿಸುವುದರಿಂದ ಇದರ ವ್ಯಾಪ್ತಿ ಇದರ ವಿಧಾನ ಅಥವಾ ವಿಶ್ಲೇಷಣೆ ಏನಾಗೈತಿ ಅಂತಂದ್ರೆ ತುಣುಕು ವಿಧಾನ. ಅಂದರೆ ಸಣ್ಣ ಸಣ್ಣ ಹಂತಗಳಲ್ಲಿ ಅಧ್ಯಯನ ಮಾಡಲಾಗ್ತತಿ. ಒಂದು ಉದ್ಯಮ ಸಂಸ್ಥೆ ಅಥವಾ ಒಬ್ಬ ಅನುಭೋಗಿಯ ವರ್ತನೆ, ಈ ರೀತಿ ಒಂದೊಂದೇ ತುಣುಕಾಗಿ ಅಭ್ಯಾಸ ಮಾಡೋದ್ರಿಂದ ಇದರ ವಿಶ್ಲೇಷಣೆಯನ್ನು ನಾವೇನಂತೇವೆ ಅಂತಂದ್ರೆ ತುಣುಕು ವಿಧಾನದ ವಿಶ್ಲೇಷಣೆ ಅಂಥೇಳಿ ಕರಿತೇವೆ. ಇನ್ನು ಈ ಕಡೆ ಸಮಗ್ರ ಅರ್ಥಶಾಸ್ತ್ರವನ್ನು ನೋಡೋದಾದ್ರೆ, ಸಮಗ್ರ ಆರ್ಥಿಕ ವಿಶ್ಲೇಷಣೆಯನ್ನು ನಾವು ರಾಶಿ ವಿಧಾನ ಅಂಥೇಳಿ ಕರಿತೇವೆ. ಈಗಾಗಲೇ ನಾವು
ಬಹಳಷ್ಟು ಬಾರಿ ತಿಳಿಸಿದಂತೆ ಸಮಗ್ರ ಅರ್ಥಶಾಸ್ತ್ರ ಏನು ಅಂತಂದ್ರೆ ವಿಶಾಲ ವ್ಯಾಪ್ತಿಯನ್ನು ಹೊಂದೈತಿ. ಈ ವಿಶಾಲ ವ್ಯಾಪ್ತಿ ಹೊಂದಿರುವ ಕಾರಣದಿಂದಾಗಿ ಅದರ ವಿಶ್ಲೇಷಣೆ ಏನಾಗೈತಿ ಅಂತಂದ್ರೆ ರಾಶಿ ವಿಧಾನ. ರಾಶಿ ಅಂತಂದ್ರೆ ಬಹಳಷ್ಟು ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಹಲವಾರು ಅನುಭೋಗಿಗಳ ಬಗ್ಗೆ ಅಭ್ಯಾಸ ಮಾಡೋದು, ಅಥವಾ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆ ಮಾಡುವಂತಹ ಹಲವಾರು ಸರಕುಗಳ ಬಗ್ಗೆ ಒಟ್ಟಾರೆಯಾಗಿ ವಿಶ್ಲೇಷಣೆ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಹಲವಾರು ತುಣುಕುಗಳು ಸೇರಿ ರಾಶಿ ಆಗಿರ್ತತಿ. ಹಾಗಾಗಿ ಈ ವಿಶ್ಲೇಷಣೆಯನ್ನು ನಾವೇನಂತೇವಿ ಅಂತಂದ್ರೆ ರಾಶಿ ವಿಧಾನ ಅಂಥೇಳಿ ಕರಿತೇವೆ. ಇನ್ನು ನೆಕ್ಸ್ಟ್ ಫಿಫ್ತ್, ಐದನೇ ಮುಖ್ಯವಾದಂತಹ ವ್ಯತ್ಯಾಸ ಉದ್ದೇಶದ ಆಧಾರದ ಮೇಲೆ. ಐದನೇ ವ್ಯತ್ಯಾಸ ಉದ್ದೇಶದ ಆಧಾರದ ಮೇಲೆ ನೋಡೋದಾದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅವು ಒಂದು ಉದ್ಯಮ ಸಂಸ್ಥೆಯ ಸರಕುಗಳ ಬೆಲೆ ಮತ್ತು ಉತ್ಪಾದನಾಂಗಗಳ ಪ್ರತಿಫಲ ಅಂದ್ರೆ ಉತ್ಪಾದನಾಂಗಗಳಿಗೆ ಕೊಡಮಾಡುವಂತಹ ಬೆಲೆಗಳನ್ನು ನಿರ್ಧರಿಸೋದು ಮುಖ್ಯ ಉದ್ದೇಶ ಆಗೈತಿ. ಅಂದರೆ ಇಲ್ಲಿ ಭಾಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸಣ್ಣ ಘಟಕಗಳನ್ನು ಪರಿಗಣಿಸೋದ್ರಿಂದ ಇಲ್ಲಿ ಒಂದೇ ಉದ್ಯಮ ಸಂಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಆ ಉದ್ಯಮ ಸಂಸ್ಥೆಯಲ್ಲಿ ಉತ್ಪಾದನೆಯಾಗುವಂತಹ ಸರಕಿನ ಬೆಲೆಯ ನಿರ್ಧಾರದ ಉದ್ದೇಶವನ್ನು ಹೊಂದಿರ್ತದೆ. ಅದು ಬೇರೆ ಯಾವುದನ್ನು ವಿಚಾರ ಮಾಡಲ್ಲ, ತನ್ನ ಒಂದು ಉದ್ಯಮ ಸಂಸ್ಥೆಯ ಉತ್ಪಾದಿತವಾದಂತಹ ವಸ್ತುವಿನ ಬೆಲೆಯ ನಿರ್ಧಾರದ ಉದ್ದೇಶವನ್ನು ಹೊಂದಿರ್ತದೆ. ಮತ್ತು ಅದರ ಜೊತೆಗೆ ಆ ವಸ್ತುವನ್ನು ಉತ್ಪಾದಿಸಲಿಕ್ಕೆ ತೊಡಗಿಸಿದಂತಹ ಉತ್ಪಾದನಾಂಗಗಳ ಬೆಲೆ, ಅಂದರೆ ಉತ್ಪಾದನಾಂಗಗಳಿಗೆ ನಾವು ಕೊಡಮಾಡುವಂತಹ ಪ್ರತಿಫಲಗಳ ನಿರ್ಧಾರದ ಉದ್ದೇಶವನ್ನು ಹೊಂದಿರ್ತತಿ ಅನ್ನೋದು ನಾವು ಕಂಡುಕೊಳ್ಬೋದು. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಒಂದು ಉದ್ಯಮ ಅಂದರೆ ವೈಯಕ್ತಿಕ ಘಟಕಗಳ ಬಗ್ಗೆ ಅಭ್ಯಾಸ ಮಾಡೋದ್ರಿಂದ ಅಲ್ಲಿ ವೈಯಕ್ತಿಕ ಸರಕುಗಳ ಬೆಲೆ ಮತ್ತು ಅವುಗಳಿಗೆ ಉತ್ಪಾದನೆ ಮಾಡಲಿಕ್ಕೆ ಬಳಸಿದಂತಹ ಉತ್ಪಾದನಾಂಗಗಳ ಬೆಲೆ ಅಥವಾ ಪ್ರತಿಫಲಗಳನ್ನು ನಿರ್ಧರಿಸುವ ಉದ್ದೇಶವನ್ನು ಮಾತ್ರ ಹೊಂದಿರ್ತತಿ. ಇನ್ನು ಈ ಕಡೆ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಒಟ್ಟಾರೆ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯ, ಉದ್ಯೋಗ ಮತ್ತು ರಾಷ್ಟ್ರದ ಬೆಳವಣಿಗೆಯ ದರವನ್ನು ನಿರ್ಧರಿಸುವುದು ಇದರ ಉದ್ದೇಶವಾಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಕಾಣ್ಬೋದು ಏನು ಅಂತಂದ್ರೆ, ಅರ್ಥವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಉದ್ಯಮ ಸಂಸ್ಥೆಗಳ ಒಟ್ಟಾರೆ ಅಧ್ಯಯನ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆಗ್ತತಿ. ಆ ಕಾರಣದಿಂದಾಗಿನ ಸಮಗ್ರ ಆರ್ಥಿಕತೆಯ ಉದ್ದೇಶ ಏನಾಗಿರ್ತತಿ ಅಂತಂದ್ರೆ, ಅರ್ಥವ್ಯವಸ್ಥೆಯ ಒಟ್ಟಾರೆ ರಾಷ್ಟ್ರೀಯ ಆದಾಯ, ಉದ್ಯೋಗದ ಮಟ್ಟ ಮತ್ತು ರಾಷ್ಟ್ರದ ಬೆಳವಣಿಗೆ ದರ ಅಂದರೆ ಗ್ರೋತ್ ರೇಟ್ ಅಂತೇನು ಹೇಳ್ತೇವಲ್ಲ, ಅವುಗಳನ್ನು ನಿರ್ಧರಿಸುವ ಒಂದು ಉದ್ದೇಶವನ್ನು ಸಮಗ್ರ ಅರ್ಥಶಾಸ್ತ್ರ ಹೊಂದಿರ್ತತಿ. ಇನ್ನು ನೆಕ್ಸ್ಟ್ ಆರನೇ ಮುಖ್ಯವಾದಂತಹ ವ್ಯತ್ಯಾಸ, ಅದು ಸಾಧನಗಳ ಆಧಾರದ ಮೇಲೆ. ಸಾಧನಗಳು ಅಂತಂದ್ರೆ ಉಪಕರಣಗಳು. ಈ ಎರಡೂ ಶಾಸ್ತ್ರಗಳಲ್ಲಿ ಯಾವ ಉಪಕರಣಗಳನ್ನು ಬಳಸ್ತಾರಾ ಅನ್ನೋದ್ರ ಮೇಲೆ ಸಾಧನಗಳನ್ನು ಬಳಸ್ತಾರ. ಮುಖ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಾಧನಗಳನ್ನು ಬಳಸ್ತಾರ. ಇನ್ನು ಈ ಕಡೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಸಾಧನಗಳನ್ನು ಬಳಸ್ತಾರ. ಅಂದ್ರೆ ಈ ಬೇಡಿಕೆ ಮತ್ತು ಪೂರೈಕೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮಹತ್ವ ಪಾತ್ರ ವಹಿಸಿದ್ರೆ, ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತತಿ. ಆ ಮೂಲಕ ಮಾರುಕಟ್ಟೆಯನ್ನು ನಿರ್ಧಾರ ಮಾಡ್ತತಿ, ಮಾರುಕಟ್ಟೆಯ ನಿರ್ಧಾರಗಳನ್ನು ಪ್ರತಿನಿಧಿಸುವಂತೆ ಮಾಡುತ್ತದೆ ಮತ್ತು ಆ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ಬೆಲೆಯಲ್ಲಿ ಆಗುವ ವ್ಯತ್ಯಾಸಗಳನ್ನು ತಿಳಿಯಬಹುದಾಗಿದೆ. ಅಂದ್ರೆ ಈ ಮುಖ್ಯ ಸಾಧನಗಳೇನದಾವು ನೋಡ್ರಿ, ಇಲ್ಲೇ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಬೇಡಿಕೆ ಅಂತ ಹೇಳ್ತೇವೆ, ಬೇಡಿಕೆ ಮತ್ತು ಪೂರೈಕೆ ಅಂತ ಹೇಳ್ತೇವೆ. ಯಾಕಂದರೆ ಇಲ್ಲಿ ವೈಯಕ್ತಿಕ ಘಟಕವಾಗಿರೋದ್ರಿಂದ ಆ ವೈಯಕ್ತಿಕ ಅನುಭೋಗಿಯ ಬೇಡಿಕೆ, ಒಂದು ಉದ್ಯಮ ಸಂಸ್ಥೆಯ ಪೂರೈಕೆ, ಹೀಗೆ. ಹಾಗಾಗಿ ಇಲ್ಲಿ ಕೇವಲ ವೈಯಕ್ತಿಕ ಘಟಕ ಆಗಿರೋದ್ರಿಂದ ಬೇಡಿಕೆ ಮತ್ತು ಪೂರೈಕೆ ಅಂತ ಹೇಳ್ತೀವಿ. ಅದೇ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಡೀ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡೋದ್ರಿಂದ ಇಲ್ಲಿ ಅರ್ಥವ್ಯವಸ್ಥೆಯಲ್ಲಿರುವಂಥ ಎಲ್ಲ ಅನುಭೋಗಿಗಳ ಬೇಡಿಕೆ ಮತ್ತು ಅಂದರೆ ಸಮಗ್ರ ಬೇಡಿಕೆ ಮತ್ತು ಎಲ್ಲ ಉದ್ದಿಮೆದಾರರ ಸಮಗ್ರ ಪೂರೈಕೆ ಯನ್ನು ಒಳಗೊಂಡಿರೋದ್ರಿಂದ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಸಾಧನ ಅಂತಂದ್ರೆ ಬರೀ ಬೇಡಿಕೆ ಮತ್ತು ಪೂರೈಕೆ ಆದ್ರೆ, ಸಮಗ್ರ ಅರ್ಥಶಾಸ್ತ್ರದ ಸಾಧನ ಅಂತಂದ್ರೆ ಸಮಗ್ರ ಬೇಡಿಕೆ ಮತ್ತು ಪೂರೈಕೆ ಅಂಥೇಳಿ ನಾವು ಸರಳವಾಗಿ ಹೇಳಬಹುದು. ಇನ್ನು ನೆಕ್ಸ್ಟ್
ಏಳನೇ ಮುಖ್ಯವಾದಂತಹ ವ್ಯತ್ಯಾಸ ಅಂತಂದ್ರೆ ಸಮಗ್ರತೆಯ ಮಟ್ಟ ಅಥವಾ ಒಗ್ಗೂಡಿಸುವಿಕೆಯ ಮಟ್ಟದ ಆಧಾರದ ಮೇಲೆ ನಾವು ಇಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು. ಒಗ್ಗೂಡಿಸುವಿಕೆ ಅಥವಾ ಸಮಗ್ರತೆ ಅಂತಂದ್ರೆ ಬಹುಶಃ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದರ ಇಂಗ್ಲೀಷ್ ಟೈಟಲನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಲೆವೆಲ್ ಆಫ್ ಅಗ್ರಿಗೇಷನ್ ಅಂದರೆ ಯಾವ ಮಟ್ಟದಲ್ಲಿ ಆ ಅಗ್ರಿಗೇಷನ್ನು ಒಟ್ಟುಗೂಡಿಸುವಿಕೆ ಅಥವಾ ಸಮಗ್ರತೆ ಒಳಗೊಂಡಿರ್ತತಿ ಅನ್ನೋದು. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈ ಒಟ್ಟುಗೂಡಿಸುವಿಕೆ ಏನಾಗೈತಿ ಅಂತಂದ್ರೆ ಸೀಮಿತ ಪ್ರಮಾಣದಲ್ಲಿ ಒಟ್ಟುಗೂಡಿಸುವಿಕೆಯನ್ನು ಒಳಗೊಂಡತಿ. ನಿಮಗೆ ಗೊತ್ತಿರೋ ಹಂಗೆ ಇದರ ವ್ಯಾಪ್ತಿನ ಸೀಮಿತವಾಗಿರೋದ್ರಿಂದ ಅದರಲ್ಲಿ ಒಟ್ಟುಗೂಡಿಸಿಕೊಳ್ಳುವಂತಹ ವಿಷಯಗಳ ಪ್ರಮಾಣನೂ ಕೂಡ ಏನು ಅಂತಂದ್ರೆ ಸೀಮಿತವಾಗಿರ್ತತಿ. ಇನ್ನು ನೆಕ್ಸ್ಟು ಸಮಗ್ರ ಅರ್ಥಶಾಸ್ತ್ರದ ಕಡೆ ನಾವು ನೋಡಿದಾಗ ಇದರ ಒಟ್ಟುಗೂಡಿಸುವಿಕೆ ಏನಾಗೈತಿ ಅಂತಂದ್ರೆ ಅತ್ಯುತ್ತಮ ಮಟ್ಟದ ಒಟ್ಟುಗೂಡಿಸುವಿಕೆಯನ್ನು ಒಳಗೊಂಡಿದೆ. ಅತ್ಯುತ್ತಮ ಮಟ್ಟದ ಅಂತಂದ್ರೆ ಇಲ್ಲಿ ಅಮಿತವಾದ ಪ್ರಮಾಣದಲ್ಲಿ ಸಮಗ್ರ ದತ್ತಾಂಶಗಳ ಒಟ್ಟುಗೂಡಿಸುವಿಕೆಯನ್ನು ಅಂದ್ರೆ ಅಗ್ರಿಗೇಷನ್ನಿನ ಮಟ್ಟ ಏನಾಗಿರ್ತತಿ, ದತ್ತಾಂಶಗಳ ಪ್ರಮಾಣ ಏನಾಗಿರ್ತತಿ ಅಂತಂದ್ರೆ ಹೆಚ್ಚಾಗಿರ್ತತಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ದತ್ತಾಂಶಗಳ ಮಟ್ಟ ಅಥವಾ ಒಟ್ಟುಗೂಡಿಸುವಿಕೆ ಅಗ್ರಿಗೇಷನ್ ಮಟ್ಟ ಹೆಚ್ಚಿರ್ತತಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅದರ ಪ್ರಮಾಣ ಸೀಮಿತ ಅಥವಾ ಕಡಿಮೆ ಇರ್ತತಿ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್, ಇನ್ನು ಕೊನೆಯ ವ್ಯತ್ಯಾಸ ಸಿದ್ಧಾಂತದ ಆಧಾರದ ಮೇಲೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಬೆಲೆಯ ಸಿದ್ಧಾಂತ ಮತ್ತು ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ಒಳಗೊಂಡು ವಿವರಣೆಯನ್ನು ಮಾಡ್ತತಿ. ಇನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಏನಾಗ್ತತಿ ಅಂತಂದ್ರೆ ಗುಣಕ ಸಿದ್ಧಾಂತ ಮತ್ತು ಆರ್ಥಿಕತೆಯ ಅಂತರಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳನ್ನು ವಿವರಿಸಲಾಗ್ತತಿ. ಈ ಸಿದ್ಧಾಂತಗಳ ಬಗ್ಗೆ ನಿಮಗೆ ಮುಂದಿನ ಅಧ್ಯಾಯಗಳಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳಲ್ಲಿ ಬರುವ ಸಿದ್ಧಾಂತಗಳಲ್ಲಿ ಪಠ್ಯದಲ್ಲಿ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಅವುಗಳನ್ನು ಹೆಚ್ಚಿಗೆ ವಿವರಿಸ್ತೇನೆ. ಈಗ ನೀವು ಕೊನೆಯದಾಗಿ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ಒಂದು ಉದಾಹರಣೆಯ ಮೂಲಕ ಬಹಳ ಸುಲಭವಾಗಿ ಮತ್ತು ಸರಳವಾಗಿ ತಿಳ್ಕೊಬಹುದು. ಅದನ್ನು ಬಹಳ ಗಮನವಿಟ್ಟು ಕೇಳ್ರಿ, ಸ್ಪಷ್ಟವಾಗಿ ಅರ್ಥ ಆಗ್ತೈತಿ. ಒಂದು ಉದಾಹರಣೆಗೆ, ಒಂದು ವೇಳೆ ನಾವು ಒಂದು ದಟ್ಟ ಅರಣ್ಯದಲ್ಲಿ ಒಂದು ಮರದ ಬಗ್ಗೆ ಅಭ್ಯಾಸಿಸಿದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನಿಸ್ಕೊಳ್ತತಿ. ಅದೇ ಇಡೀ ದಟ್ಟ ಅರಣ್ಯದ ಬಗ್ಗೆ ಅಭ್ಯಾಸಿಸಿದ್ರೆ ಅದು ಸಮಗ್ರ ಅರ್ಥಶಾಸ್ತ್ರ ಅನ್ನಿಸ್ಕೊಳ್ತತಿ. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ಒಂದು ಮರದ ಅಧ್ಯಯನ ಸೂಕ್ಷ್ಮ ಅರ್ಥಶಾಸ್ತ್ರವಾದರೆ ಇಡೀ ದಟ್ಟ ಅರಣ್ಯದ ಅಧ್ಯಯನ ಸಮಗ್ರ ಅರ್ಥಶಾಸ್ತ್ರವಾಗೈತಿ. ವಿದ್ಯಾರ್ಥಿಗಳು ಇಲ್ಲಿ ಹೇಳಿದಂತಹ ಮಾಹಿತಿಯನ್ನು ನೀವು ಗ್ರಹಿಸಿರಿ ಅಂಥೇಳಿ ಭಾವಿಸ್ತೇನೆ. ಸುಲಭ. ಸೂಕ್ಷ್ಮ ಅಂತಂದ್ರೆ ಮಿತವಾದಂಥದ್ದು ಮತ್ತು ವೈಯಕ್ತಿಕ ಘಟಕಗಳನ್ನು ಹೇಳುವಂಥದ್ದು, ಅದು ತುಣುಕಾದಂತಹ ವಿಧಾನಗಳಲ್ಲಿ ವಿವರಿಸುವಂಥದ್ದು ಮತ್ತು ಅದರ ವ್ಯಾಪ್ತಿ ಬಹಳ ಕಡಿಮೆ ಇರುವಂಥದ್ದು. ಈ ರೀತಿ ಅಂದರೆ ಸೂಕ್ಷ್ಮ ಅಂತಂದರೆ ಸಣ್ಣ ಅನ್ನೋದನ್ನು ಅರ್ಥ ಮಾಡ್ಕೊಂಡು ನೀವು ಮಾಡ್ಕೋಬೇಕು. ಅಂದರೆ ಒಂದು ಮರದ ಅಧ್ಯಯನ ಅಂತಂದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಇನ್ನು ಇಡೀ ದಟ್ಟ ಅರಣ್ಯ ಅಂತಂದ್ರೆ ಅಲ್ಲಿ ಹಲವಾರು ರೀತಿಯ ಚಲಕಗಳು, ಅಪರಿಮಿತ ಚಲಕಗಳು ಹೊಂದಿದ್ದು ಅದರ ವ್ಯಾಪ್ತಿ ಹೆಚ್ಚಾಗಿರ್ತತಿ. ದಟ್ಟವಾದಂಥ ಅರಣ್ಯ ಅಂತಂದ್ರೆ ಅದು ಬಹಳ ಕಾಠಿಣ್ಯತೆಯಿಂದ ಒಳಗೊಂಡಂಥದ್ದು ಮತ್ತು ಸಮಗ್ರತೆಯಿಂದ ಒಳಗೊಂಡಿರೋಂಥದ್ದು. ಹಾಗಾಗಿ ಇದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಹೇಳ್ತೇವೆ. ಅಂದರೆ ಇಡೀ ದಟ್ಟ ಅರಣ್ಯವನ್ನು ಅಭ್ಯಾಸ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರವನ್ನು ಸೂಚನೆ ಮಾಡ್ತತಿ ಅಂತ ಹೇಳಬಹುದು. ಈ ಎಲ್ಲ ವಿಚಾರಗಳು ವಿದ್ಯಾರ್ಥಿಗಳಿಗೆ ಅರ್ಥವಾಗ್ಯಾವು ಅಂತ ನಾನು ಅಂದ್ಕೊಳ್ತೇನೆ. ನಾ ನೀಡಿದಂತಹ ಎಲ್ಲ ಮಾಹಿತಿಯನ್ನು ನೀವು ಗ್ರಹಿಸಿದಿರಿ ಅಂಥೇಳಿ ಭಾವಿಸ್ತಾ ನಿಮ್ಮೊಂದಿಗೆ ನಾನು ಈ ಚರ್ಚೆಯನ್ನು ಕೊನೆಗೊಳಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಿಮಗೆ ಮತ್ತೊಂದು ಪ್ರಶ್ನೆ ಉದ್ಭವವಾಗೈತಿ ಅನ್ನೋದು ನನಗೆ ಗಮನಕ್ಕೆ ಬಂದೈತಿ. ಏನು ಅಂತಂದ್ರೆ, ಏನಪ್ಪ ಕೇವಲ 2 ಅಂಕದ ಪ್ರಶ್ನೆಗೆ ಇಷ್ಟೊಂದು ಪರೀಕ್ಷೆಯಲ್ಲಿ ಬರಿಬೇಕಾ ಅಂಥೇಳಿ. ಇಲ್ಲ, ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ಕೇವಲ 2 ಅಂಕದ ಪ್ರಶ್ನೆ ಕೇಳಿರ್ತಾರ. ಇಲ್ಲಿ 4 ವ್ಯತ್ಯಾಸಗಳನ್ನು ನೀವು ಬರೆದ್ರೆ ಸಾಕು. ವಿದ್ಯಾರ್ಥಿಗಳು ವಿಷಯದ ಒಂದು ಸಂಪೂರ್ಣ ಜ್ಞಾನ ಪಡೆಯಲಿ ಅನ್ನೋ ಕಾರಣಕ್ಕೆ ನಾ ಎಲ್ಲ ವಿಚಾರವನ್ನು, ನನಗೆ ತಿಳಿದಂತಹ ಎಲ್ಲ ವಿಚಾರವನ್ನು ವ್ಯವಸ್ಥಿತವಾಗಿ ಟ್ಯಾಬ್ಯುಲೇಷನ್ ಮೂಲಕ ಅವುಗಳನ್ನು ವಿಸ್ತೃತಪಡಿಸಲಿಕ್ಕೆ ಅಥವಾ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಟ್ಟೇನೆ.
ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್, share and press bell icon for more videos. Thank you.